ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಲರ್ನ್ ಟು ಲೀಡ್ ಅನ್ನೋ ನನ್ನ ಒಂದು ಸೀರೀಸಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವಕುಮಾರ್ ಅಂಜಿ. ಇವತ್ತು ಒಂದು ಪುಟ್ಟ ಕಥೆಯ ಮೂಲಕ ದೊಡ್ಡ ಸಂದೇಶವನ್ನು ಕೊಡಲು ಇಚ್ಛಿಸ್ತಾ ಇದ್ದೀನಿ. ಒಮ್ಮೆ ಆನೆ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಖುಷಿಯಾಗಿ ತನ್ನ ಗೂಡಿನ ಹತ್ರ ಪರಿಶುದ್ಧವಾಗಿ ಹೋಗ್ತಾ ಇರುತ್ತೆ. ದಾರಿ ಮಧ್ಯ ಕೊಳಕಾದಂಥ ಮೈಯೆಲ್ಲ ಕೆಸರಲ್ಲಿ ಮುಳುಗಿರತಕ್ಕಂಥ ಒಂದು ಹಂದಿ ದಾರಿಯದರಲ್ಲಿ ಮಧ್ಯ ದಾರಿಯಲ್ಲಿ ಸಿಗುತ್ತೆ. ಅದು ಕೂಡ ಬರ್ತಾ ಇರುತ್ತೆ. ಆನೆ ಅದನ್ನು ನೋಡಿದ ತಕ್ಷಣ ದಿಕ್ಕನ್ನು ಬದಲಾಯಿಸಿ ಬೇರೆ ರೂಟಿಂದ ತನ್ನ ಗೂಡನ್ನು ಸೇರಿಕೊಳ್ಳುತ್ತೆ. ಹಂದಿಗೆ ಮನಸ್ಸಿನೊಳಗಡೆ ಖುಷಿ, ಏನು ಇಷ್ಟು ದೊಡ್ಡ ಆನೆ ನನ್ನನ್ನು ನೋಡಿ ಎದುರುಕೊಂಡು ಪಕ್ಕದ ದಾರಿಯಿಂದ ಹೋಯ್ತಲ್ಲ ಅಂತ ಈ ವಿಚಾರ ಬಂದು ಹಂದಿ ತನ್ನ ಗುಂಪಲ್ಲಿ ಹೇಳ್ಕೊಳ್ಳುತ್ತೆ. ಎಲ್ಲ ಹಂದಿಗಳಿಗೆ ತುಂಬ ಖುಷಿಯಾಗೋಗುತ್ತೆ. ಈ ವಿಚಾರ ದಿನ ಕಳೆದಂಗೆ ಕಾಡಲ್ಲೆಲ್ಲ ಹರಡಿ ಆನೆಗಳ ಕಿವಿಗೂ ಕೂಡ ಬೀಳುತ್ತೆ. ಎಲ್ಲ ಆನೆಗಳು ಸೇರಿ ಈ ಆನೆನ ಕರೆದು, ಏನಪ್ಪ ಈ ವಿಚಾರ ನಿಜಾನ, ಈ ಸಂಗತಿ ನಡೆದಿದೆಯಾ ಅಂತ ಕೇಳುತ್ತೆ. ಆ ಆನೆ ನಮ್ರತೆಯಿಂದ, ಹೌದು, ಈ ವಿಚಾರ ಸತ್ಯದ ಸಂಗತಿ. ನಾನು ಹೊಳೆಯಿಂದ ಪರಿಶುದ್ಧವಾಗಿ ನಡೆದುಕೊಂಡು ಬರಬೇಕಾದ್ರೆ ಎದುರುಗಡೆಯಿಂದ ಕೊಳಕಾದಂಥ ಮೈಯೆಲ್ಲ ಕೆಸರಾದಂಥ ಹಂದಿ ಬರ್ತಾ ಇತ್ತು. ಆದ್ದರಿಂದ ನಾನು ದಿಕ್ಕನ್ನು ಬದಲಿಸ್ಕೊಂಡು ಹೋದೆ. ಸ್ನೇಹಿತರೆ, ನೀವು ತಿಳ್ಕೊಳ್ಬೇಕಾದಂಥ ಒಂದು ದೊಡ್ಡ ವಿಚಾರ ಏನಪ್ಪ ಅಂದರೆ, ನಿಮ್ಮ ಜೀವನದಲ್ಲೂ ಕೂಡ ಎದುರುಗಡೆಯಿಂದ ಈ ಥರ ನೆಗೆಟಿವಿಟಿ ತುಂಬಿಕೊಂಡಿರತಕ್ಕಂಥ, ಮೈಯೆಲ್ಲ ಮೈಲಿಗೆ ಆಗಿರತಕ್ಕಂಥ, ಮನಸ್ಸೆಲ್ಲ ಮೈಲಿಗೆ ಆಗಿರತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮ ಜೀವನದಲ್ಲಿ ನಮ್ಮ ದಾರಿಯಲ್ಲಿ ಬರ್ತಾರೆ. ನಮ್ಮ ವಿವೇಚನೆಗೆ ಬಿಟ್ಟಿದ್ದು ನಾವು ಎಷ್ಟು ಮಟ್ಟಿಗೆ ಮಹತ್ವ ಕೊಡಬೇಕು ಆ ವ್ಯಕ್ತಿಗೆ, ಎಷ್ಟರ ಮಟ್ಟಿಗೆ ನಾವು ಮಹತ್ವ ಕೊಡಬೇಕು ಆ ವ್ಯಕ್ತಿಯ ವಿಚಾರಗಳಿಗೆ ಅನ್ನೋದು ನಮ್ಮ ವಿವೇಚನೆಯ ಒಂದು ಕೈಯಲ್ಲಿ ಇರಬೇಕು. ಆದ್ದರಿಂದ ಸ್ನೇಹಿತರೆ, ಒಂದು ನೆಗೆಟಿವಿಟಿ ಅನ್ನೋ ಮಾತು ಹೇಗೆ ದಿನನ ತುಂಬ ಕಷ್ಟಕರಕ್ಕೆ ದೂಡುತ್ತೆ, ಅದೇ ರೀತಿ ಒಂದು ಪಾಸಿಟಿವ್ ಮೈಂಡ್ಸೆಟ್, ಒಂದು ಪಾಸಿಟಿವಿಟಿಯಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಜೊತೆ ಬೆರೆತಾಗ ನಮ್ಮ ದಿನ ಎಷ್ಟರ ಮಟ್ಟಿಗೆ ಉತ್ಸಾಹಭರಿತವಾಗಿರುತ್ತೆ, ಯಶಸ್ವಿಯಾಗಿರುತ್ತೆ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಉದಾಹರಣೆ ಈ ಒಂದು ಸಣ್ಣ ಕತೆ. ಸ್ನೇಹಿತರೆ, ಆದ್ದರಿಂದ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ನೋಡಬೇಕು. ನೆಗೆಟಿವಿಟಿ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನ ಜೊತೆಗಿರೋದಕ್ಕೆ ಸಾಧ್ಯವಾದಷ್ಟು ನಾವು ಕೇಳಿಸ್ಕೊಂಡ್ರೂ ಕೂಡ ವಿ ಜಸ್ಟ್ ಇಗ್ನೋರ್ ಆ್ಯಂಡ್ ಮೂವ್ ಆನ್ ಇನ್ ಲೈಫ್. ಆದ್ದರಿಂದ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ, ನಾವು ಕೂಡ ಯಶಸ್ವಿ ಆಗ್ತೀವಿ, ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಪರಿಸರನೂ ಕೂಡ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿರ್ದಿಷ್ಟವಾದಂಥ ಒಂದು ಉದಾಹರಣೆ. ಕೇಳಿದ್ದಕ್ಕೆ ಧನ್ಯವಾದಗಳು.